ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯಾದ್ಯಂತ ಡೆಂಗಿ ಪ್ರಕರಣಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಸ್ಥಿತಿಗತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆಯೋಣ. DHO ಡಾಕ್ಟರ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೈಸೂರು ಜಿಲ್ಲೆಯಲ್ಲಿ ಸದ್ಯದ ಮಟ್ಟಿಗೆ ಡೆಂಗ್ಯೂ ಪ್ರಕರಣಗಳ ಪ್ರಮಾಣ ಏನು ಸರ್? ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಾಗೆ ಸುಮಾರು ಇಲ್ಲಿ ತನಕನೂ 496 ಪ್ರಕರಣಗಳನ್ನು ನಾವು ದಾಖಲಿಸಿದ್ದೀವಿ. ಜನವರಿಯಿಂದನೂ ಹಿಡಿದು ನಾವು ಡೆಂಗಿಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು 3138 ಏನು ಡೆಂಗಿ ಸಸ್ಪೆಕ್ಟೆಡ್ ಏನಿತ್ತು ಅಂಥವ್ರಿಗೆ ನಾವು ಪರೀಕ್ಷೆ ಮಾಡಲಾಗಿ ಅದರಲ್ಲಿ 496 ಪ್ರಕರಣಗಳು ದಾಖಲಾಗಿದೆ. ರಿಕವರಿ ರೇಟ್ ಜಾಸ್ತಿ ಇದೆ ಸರ್. ಹಾಗಾದರೆ ನಾವು ಓವರಾಲ್ ನಮಗೆ ಸುಮಾರು ನಮ್ಮ ಟೆಸ್ಟಿಂಗಿಗೂ ಸಂಬಂಧಪಟ್ಟ ಹಾಗೆ ಹೋದ ವರ್ಷಕ್ಕೆ ನಾವು ಹೋಲಿಸಿದ್ರೆ ಸುಮಾರು 32% ಅಧಿಕವಾಗಿ ರಕ್ತ ಮಾದರಿಗಳನ್ನು ಪಡೆದು ಟೆಸ್ಟಿಂಗ್ ಸ್ಕ್ರೀನಿಂಗ್ ಏನಿದೆ ಅದನ್ನು ನಾವು ಉಲ್ಬಣಗೊಳಿಸ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅದಕ್ಕೆ ಪ್ರಪೋರ್ಷನೇಟಾಗಿ ಹೋಲಿಸ್ಕೊಂಡ್ರೆ 496 ಪ್ರಕರಣಗಳಿದೆ. ನಮಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೇಸ್ಗಳನ್ನು ಸಹ ನಾವು ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದಿಂದನೂ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ನಿಯರ್ಲಿ ಹಾಸ್ಪಿಟಲ್ ಸ್ಟೇ ಅರೌಂಡ್ 3 to 4 days ಇದೆ. ಅದಾದ ನಂತರ ಎಲ್ಲರೂ ಸಹ ಸಂಪೂರ್ಣವಾಗಿ ಗುಣ ಹೊಂದಿರ್ತಾರೆ. ಮತ್ತು ಅವರು ಯಾವ ಜನರಲ್ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, KR ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಳಗೊಂಡಂತೆ ಎಲ್ಲಿ ಅವರು ಅಡ್ಮಿಟ್ ಆಗ್ತಾರೆ ಅದನ್ನೆಲ್ಲದನ್ನು ನಾವು ಟ್ರ್ಯಾಕ್ ಮಾಡಿ ತದನಂತರ ವಾಪಸ್ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ರೀಇನ್ಫೆಕ್ಷನ್ ಆಗದಲ್ಲ ರೀತಿಯ ತಡಿಲಿಕ್ಕೂ ಸಹ ನಮ್ಮ ಆಶಾ ಕಾರ್ಯಕರ್ತೆಯರ ಮೂಲಕ PHCOಸ್ಗಳ ಮೂಲಕ ಮತ್ತು ಸ್ಥಳೀಯವಾಗಿ ವೈದ್ಯಾಧಿಕಾರಿಗಳ ಮೂಲಕ ಇದನ್ನು ನಾವು ಅವರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ರೆಗ್ಯುಲರಾಗಿ DCCO ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳು ಮತ್ತು ನಿನ್ನೆನೂ ಸಹ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕವಾದ ಸಭೆಯನ್ನು ನಡೆಸಿದ್ದಾರೆ. ಮತ್ತು ಸರ್, ಈವನ್ ನಾವು VHSNC ವಿಲೇಜ್ ಹೆಲ್ತ್ ಸ್ಯಾನಿಟೇಷನ್ ನ್ಯೂಟ್ರಿಷನ್ ಕಮಿಟಿಗಳು ಸುಮಾರು 936 ಕಮಿಟಿಗಳೇನಿದ್ದಾವೆ ಅಲ್ಲಿ ಒಳಗೊಂಡಂತೆ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಜೊತೆಗೆ ನಮ್ಮ ಸ್ಥಳೀಯ ಗ್ರಾಮಸ್ಥರು ಒಳಗೊಂಡಂತೆ ಅವರನ್ನು ಸ್ವಲ್ಪ ಮೋಟಿವೇಟ್ ಮಾಡಿಬಿಟ್ಟು ವೈಯಕ್ತಿಕ ಸ್ವಚ್ಛತೆ ಮತ್ತು ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಯಾವ ರೀತಿಯನ್ನು ಕ್ರಮವನ್ನು ತೆಗೆದುಕೋಬೇಕು. ಅದೇ ರೀತಿಯಾಗಿ ಬಹು ಮುಖ್ಯವಾಗಿ ನಾವು ಡೆಂಗಿಯನ್ನು ನಿಯಂತ್ರಣ ಮಾಡೋ ಅಂಥ ಸಂದರ್ಭದಲ್ಲಿ ಆ್ಯಂಟಿ ಲಾರ್ವಿಸೈಡಲ್ ಮೆಷರ್ಸ್ ಅಂತ ಏನು ಹೇಳ್ತೀವಿ, ಸೊಳ್ಳೆ ಸಂತತಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಮನೆಗೆ ಭೇಟಿಯನ್ನು ದಿನವಿಡೀ ನಾವು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 24/7 ಎಲ್ಲ ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡ್ತಾ ಇದ್ದಾರೆ. ಅಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಲಾರ್ವಾಗಳು ಕಂಡು ಬಂದರೆ ಅದು ಮನೆಯ ಮುಖ್ಯಸ್ಥರಿಗೆ, ಮನೆಯಲ್ಲಿ ಯಾರಿರ್ತಾರೆ ಅವರಿಗೆ ಅದರದ ಮನವರಿಕೆ ಮಾಡಿಕೊಟ್ಟು ಇದನ್ನು ನಾವು ಈ ಹಂತದಲ್ಲೇ ಅದನ್ನು ಸಂತತಿಯನ್ನು ನಿರ್ಮೂಲನೆ ಮಾಡದೇ ಇದ್ದರೆ ಡೆಂಗಿ ಜ್ವರ ಬರ್ತದೆ ಎಂಬ ಅಂಶವನ್ನು ನಾವು ಸಾರ್ವಜನಿಕರಿಗೆ ತಿಳಿ ಹೇಳ್ತಾ ಇದ್ದೀವಿ. ಸಾರ್ವಜನಿಕರಿಂದನೂ ನಮಗೆ ಸ್ಪಂದನೆ ಇದೆ. ಮತ್ತು ಟೆಮಾಫಾ ಸೊಲ್ಯೂಷನ್ಗಳನ್ನು ನಾವು ಹಾಕ್ತಾ ಇದ್ದೀವಿ. ಅದರಲ್ಲಿ ಆಲ್ಸೋ ಅದು ಆ್ಯಂಟಿ ಲಾರ್ವಿಸೈಡಲ್ ಆ್ಯಕ್ಟಿವಿಟಿ ಇರೋದರಿಂದ ಅದರ ಸಂತತಿನೂ ಸಹ ಕಮ್ಮಿ ಆಗ್ತದೆ. ಹಾಗೆ ಮುಖ್ಯವಾಗಿ ಬಯಾಲಜಿಕಲ್ ಕಂಟ್ರೋಲಿಗೆ ಸಂಬಂಧಪಟ್ಟ ಹಾಗೆ ಗ್ಯಾಂಬೂಜಿಯಾ ಆ್ಯಂಡ್ ಗಫಿ ಫಿಶ್ಗಳನ್ನು ಈಗ ಆಲ್ರೆಡಿ ಸುಮಾರು 1100 ಅಧಿಕ ವಾಟರ್ ರಿಸರ್ವೇರ್ಸ್ಗಳಲ್ಲಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇನ್ನು 15 ದಿನವೂ ನಾವು ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ಕೆಲವರು ಸಾರ್ವಜನಿಕರು ಸಹ ನಮಗೆ ಫೋನ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸು ಕೇಳ್ತಾ ಇದ್ದಾರೆ ಮತ್ತು ಇಂಥ ಕಡೆ ಬಿಡಿ ಅಂತಲೂ ನಮಗೆ ನೇರವಾಗಿ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಕಮ್ಯುನಿಟಿ ಅವೇರ್ನೆಸ್ಸು ಮತ್ತು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಿದೆ ಅದ್ರ ಬಗ್ಗೆನೂ ನಾವು ಒತ್ತು ನೀಡಿದ್ದೀವಿ. ಅಷ್ಟೇ ಮುಖ್ಯವಾಗಿ ಬಂದ ನಂತರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಏನಿದೆ ಅದಕ್ಕೆ ರೆಗ್ಯುಲರ್ ಬೇಕಾಗಿರತಕ್ಕಂಥ ಡ್ರಗ್ಸ್ ಇರ್ಬೋದು. ಅದರಲ್ಲಿ ವಿಶೇಷವಾಗಿ 3 ವಿಭಾಗದಲ್ಲಿ ನಾವು ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ಸ್ನ ಮಾಡ್ತಾಯಿದ್ದೀವಿ. ಮ್ಯಾನೇಜ್ಮೆಂಟ್ ಆಫ್ ಫೀವರು ಆ್ಯಂಡ್ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಆ್ಯಂಡ್ ಆಲ್ಸೋ ಪ್ಲೇಟ್ಲೆಟ್ ಕೌಂಟ್, ಇವಿಷ್ಟನ್ನು ನಾವು ರೆಗ್ಯುಲರಾಗಿ ಮಾನಿಟರ್ ಮಾಡಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಾಡೋ ಹಂತದಲ್ಲಿ ಡೆಫಿನೆಟ್ಲಿ ನಮ್ಮದು ಮಾರ್ಟಾಲಿಟಿ ಅಥವಾ ಮಾರ್ಬಿಲಿಟಿ ರೇಟ್ ಇಳಿಮುಖ ಇದೆ. ಮತ್ತು ಈಗ ಪಾಸಿಟಿವಿಟಿ ರೇಟ್ ಏನಿದೆ ಲಾಸ್ಟ್ 20 ಡೇಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಲಾಸ್ಟ್ 20 ಡೇಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮದು ಪಾಸಿಟಿವ್ ರೇಟ್ 11% ಇದೆ. ಆದಾಗ್ಯೂ ಸಹ ಇಲಾಖೆ ಮತ್ತು ಜಿಲ್ಲಾಡಳಿತ ಡೆಂಗಿ ನಿಯಂತ್ರಣ ಮಾಡೋದು, ಅಕಸ್ಮಾತ್ ಯಾರು ಡೆಂಗಿ ಪಾಸಿಟಿವ್ ಅಂತ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಸಹ ಎಲ್ಲ ಸನ್ನದ್ಧವನ್ನು ಮಾಡ್ಕೊಂಡಿದ್ದೀವಿ. ಜನವರಿಯಿಂದ ಈವರೆಗೆ ಆಕ್ಟಿವ್ ಕೇಸ್ ಅಥವಾ ಏನು ಪಾಸಿಟಿವ್ ಕೇಸ್ ಅಂತ ಬಂದಿರೋದು 496. ಈ ಪೈಕಿ ಈಗ ಅಂದರೆ ಈ ದಿನಕ್ಕೆ ಎಷ್ಟು ಆಕ್ಟಿವ್ ಕೇಸ್ಗಳಿದೆ? ಇವತ್ತಿಗೆ 14 ಆಕ್ಟಿವ್ ಕೇಸಸ್ ಇದೆ.
2 ಸಾವಾಯಿತು ಅಂತಾರೆ. ಅಂದರೆ ಈಗ ಒಂದು ಸಾವಂತೂ ಹುಣಸೂರಿನ ಸಾವು ಡೆಂಗಿ ಕಾರಣಕ್ಕಾಗಿದ್ದು ಅನ್ನೋದೇನೋ ಕನ್ಫರ್ಮ್ ಆಗಿದೆ. ನಿನ್ನೆ ಆದ ಸಾವಿನ ವಿಚಾರ ಏನು ಸರ್? ಅದೇ ನಿನ್ನೆ ನಾನು ಕನ್ಸರ್ನ್ಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೂ ವಿಸಿಟ್ ಮಾಡಿದ್ದೆ. ಅದಕ್ಕೆ ಇವತ್ತು ಸಂಜೆ ನಾವು ಅದು ಕೇಸ್ ಶೀಟ್ಸ್ ಎಲ್ಲ ತೊಗೊಂಡು ಡೆತ್ ಆಡಿಟಿಂಗನ್ನು ಇವತ್ತು ಸಂಜೆ ಮಾಡ್ತಾಯಿದ್ದೀವಿ. ಆದ ನಂತರ ನಾನು ದೃಢಪಡಿಸ್ತೇನೆ. ಅಂದರೆ ಮೈಸೂರು ಜಿಲ್ಲೆನಲ್ಲಿ ಆರೋಗ್ಯ ಇಲಾಖೆಯ ಮಾಹಿತಿಯ ಪ್ರಕಾರವಾಗಿ ಒಂದು ಸಾವು, ಇಲ್ಲಿ ತನಕ ಒಂದು ಸಾವಾಗಿದೆ. ಈಗ ಡೆತ್ ಆಡಿಟ್ ಯಾವಾಗ ಸಿಗ್ಬೋದು? ಇವತ್ತು ಸಂಜೆ ನಾವು ಡೆತ್ ಆಡಿಟಿಂಗ್ ಮಾಡ್ತೀವಿ. ಅದಾದ ನಂತರ ಪ್ರೆಸ್ ನೋಟ್ ಕೊಡ್ತೇನೆ. ಇದನ್ನು ಮುಂದುವರೆದ ಭಾಗವಾಗಿ ಸರ್, ಸಾರ್ವಜನಿಕರಿಗೆ ಗಮನ ಸೆಳೆಯುವ ಸಲುವಾಗಿ, ಇಫ್ ಇನ್ ಕೇಸ್ ಡೆಂಗ್ಯೂ ಇದ್ರೂ ಕೂಡ ಮೈಸೂರಲ್ಲಿ ಜಿಲ್ಲಾಡಳಿತ ಟೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಟೆಸ್ಟಿಂಗ್ ಕಿಟ್ಗಳಿರ್ಬೋದು ಅಥವಾ ಟ್ರೀಟ್ಮೆಂಟ್ಗೆ ಬೇಕಾದ ಒಂದಷ್ಟು ಮೆಡಿಸಿನ್ಸ್ ಇರ್ಬೋದು, ಈ ಥರದ ವ್ಯವಸ್ಥೆಗಳನ್ನು ಏನೇನು ಮಾಡಿಕೊಂಡಿದೆ? ಅದೇ ನನಗೆ ಮುಖ್ಯವಾಗಿ ಡೆಂಗಿ ಕಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲಿಸಾ ಟೆಸ್ಟ್ ಮಾಡಲಿಕ್ಕೆ, NS1 ಟೆಸ್ಟ್ ಮಾಡಲಿಕ್ಕೆ ಏನು ಲಾಜಿಸ್ಟಿಕ್ಸ್ ಬೇಕಿದೆ ಅದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಲ್ಯಾಬಲ್ಲಿ ಮತ್ತು KR ಹಾಸ್ಪಿಟ್ಲಲ್ಲಿ ಸಾಕಷ್ಟು ಸುಮಾರು ಇನ್ನೂ 6 ರಿಂದ 9 ತಿಂಗಳಿಗೆ ಆಗೋಷ್ಟು ಲಾಜಿಸ್ಟಿಕ್ಸ್ಗಳನ್ನ ಅವೈಲಬಿಲಿಟಿ ಇಟ್ಕೊಂಡಿದ್ದೀವಿ. ಮತ್ತು ಡ್ರಗ್ಸಿಗೆ ಸಂಬಂಧಪಟ್ಟ ಹಾಗೆ ನಾನು ಡ್ರಗ್ ವೇರ್ ಹೌಸಲ್ಲೂ ಚೆಕ್ ಮಾಡಿದ್ದೀನಿ ಮತ್ತು ಎಲ್ಲ ವೈದ್ಯಾಧಿಕಾರಿಗಳ ಜೊತೆನೂ ಮೀಟಿಂಗ್ ಮಾಡಲಂಥ ಸಂದರ್ಭಗಳಲ್ಲಿ ಎಲ್ಲ ಹಂತದಲ್ಲೂ ಸಹ ಡ್ರಗ್ಸು ಸಾಕಷ್ಟು ಇದೆ. ಆದ್ದರಿಂದ ನಿಮ್ಮ ವಾಹಿನಿ ಮೂಲಕ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಯಾವುದೇ ಹಂತದಲ್ಲೂ ಸಹ ಒಂದು ದಿನ ಹಿಸ್ಟ್ರಿ ಇದ್ರೂ ಸಹ ಜ್ವರ ಇರ್ಬೋದು, ಮೈಕೈ ನೋವು, ತಲೆನೋವು ಅಥವಾ ರೆಟ್ರೋ ಆರ್ಬಿಟಲ್ ಪೇಯ್ನ್ ಅಂತ ನಾವೇನು ಹೇಳ್ತೀವಿ, ಕಣ್ಣು ಸುತ್ತಲೂ ನೋವು ಬರತಕ್ಕಂಥದ್ದು, ಇಂಥ ರೋಗ ಲಕ್ಷಣಗಳು ಇದ್ದಂಥ ಸಂದರ್ಭದಲ್ಲಿ ದಯಮಾಡಿ ನೀವು ತಡ ಮಾಡದೆ ನಿಮ್ಮ ಹತ್ತಿರ ಇರತಕ್ಕಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಜನರಲ್ ಹಾಸ್ಪಿಟಲ್ಸ್ಗಳಿಗೆ ಹೋಗಬೇಕು. ಹಾಗೂ ಪ್ರೈವೇಟ್ಗೆ ಏನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ವಾಹಿನಿ ಮೂಲಕ ಅಂಡರ್ KPME ಆ್ಯಕ್ಟ್ ಅಡಿಯಲ್ಲಿ ಪ್ರೈವೇಟಲ್ಲಿ ರಿಜಿಸ್ಟರ್ ಆದಂಥವ್ರನ್ನ ಎಲ್ಲ ಸಂಬಂಧಿಸಿದ ಏನು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಅಥವಾ ವೈದ್ಯರಿದ್ದಾರೆ, ಇಲಾಖೆಗೆ ಇಮಿಡಿಯೇಟಾಗಿ ನೀವು ಮೇಲ್ ಮೂಲಕ ನಮ್ಮ ಅದರದ್ದು ಮಾಹಿತಿಯನ್ನು ಕೊಡಲೇಬೇಕು. ಆ್ಯಸ್ ಫಾರ್ ದ ನೋಟಿಫಿಕೇಷನ್ ಆಫ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸಸ್ ಈಸ್ ಕನ್ಸರ್ನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೋದ ವಾರ ಮಹಾನ್ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಏನು ಸಂಘ ಇದೆ ಅವ್ರಿಗೆ ಎಲ್ಲರಿಗೂ ಸೀನಿಯರ್ ಪ್ರಾಕ್ಟಿಷನರ್ಸ್ ಎಲ್ಲರಿಗೂ ಜೊತೆ ನಾನು ಸಭೆಯನ್ನು ಮಾಡಿ ಅವರು ಸಹ ಡೆಂಗಿಗೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟು ಮತ್ತು ಬೇರೆ ಯಾವುದೇ ಅಸಿಸ್ಟೆನ್ಸ್ಗೂ ನಾವು ರೆಡಿ ಇದ್ದೀವಿ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಸೌಮ್ಯ ಏನಿದೆ, ನಾವು ಯು ಆರ್ ಆಲ್ ಪ್ರಿಪೇರ್ಡ್ ಆ್ಯಂಡ್ ಶೀ ದಟ್ ಡೆಂಗಿ ವಿಲ್ ಬಿ ಕಂಟ್ರೋಲ್ಡ್. ಇದಿಷ್ಟು DHO ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.